ಮೂಡಾ ಹಗರಣಕ್ಕೆ ಸಂಬಂಧಿಸಿದಂತೆ ಸೆಪ್ಟೆಂಬರ್ 24ರಂದು ಹೈಕೋರ್ಟ್ ನೀಡಿರುವ ತೀರ್ಪಿನ ಬಗ್ಗೆ ರಾಜ್ಯಾದ್ಯಂತ ಚರ್ಚೆ ನಡೆಯುತ್ತಿದೆ. ಹೈಕೋರ್ಟ್ ತೀರ್ಪು ನೀಡಿದ ಬೆನ್ನಲ್ಲೇ ಬಿಜೆಪಿ ರಾಜ್ಯವ್ಯಾಪಿ ಪ್ರತಿಭಟನೆಯನ್ನ ಮಾಡುವ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಒತ್ತಾಯಿಸಿದೆ. ಹಾಗಾದ್ರೆ ಬಿಜೆಪಿ ಹೇಳುತ್ತಿರುವ ಪ್ರಕಾರ ಸಿಎಂ ರಾಜೀನಾಮೆ ನೀಡಲೇಬೇಕೇ? ಹೈಕೋರ್ಟ್ ನೀಡಿರುವ ತೀರ್ಪಿನ ಮೇರೆಗೆ ತಕ್ಷಣ ಸಿಎಂ ತನಿಖೆಯನ್ನು ಎದುರಿಸಲೇಬೇಕೇ ಅಥವಾ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದು ಸರಿಯಾದ ಕ್ರಮ ಎಂದು ಹೈಕೋರ್ಟ್ ರಾಜ್ಯಪಾಲರ ನಿರ್ಣಯವನ್ನೇ ಎತ್ತಿ ಹಿಡಿದಿದೆಯೇ? ಹೀಗೆ ಹಲವು ಪ್ರಶ್ನೆಗಳು ಸಾರ್ವಜನಿಕರಲ್ಲಿ ಮೂಡಿದೆ. ಇದರ ಜೊತೆಗೆ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಿದ ಬಿಜೆಪಿಯು ರಾಜ್ಯಪಾಲರ ಆದೇಶವನ್ನೇ ಎತ್ತಿ ಹಿಡಿದ ಹೈಕೋರ್ಟ್ ಸಿದ್ದರಾಮಯ್ಯ ಅರ್ಜಿಯನ್ನ ತಿರಸ್ಕರಿಸಿದೆ. ತನಿಖೆಗೆ ಆದೇಶ ಮಾಡಿದ್ದರಿಂದ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ಎದುರಾಗಿದೆ. ಒಂದು ಹಂತದಲ್ಲಿ ಸಿದ್ದರಾಮಯ್ಯ ಮೂಡಾ ಕೇಸ್ನಲ್ಲಿ ಸರಿಯಾಗಿ ಸಿಕ್ಕಿಬಿದ್ದಿದ್ದಾರೆ. ಅವರು ರಾಜೀನಾಮೆ ಕೊಡಲೇಬೇಕೆಂದು ಪಟ್ಟು ಹಿಡಿಯುವ ಮೂಲಕ ರಾಜ್ಯದ ಜನತೆಯಲ್ಲಿ ಮತ್ತಷ್ಟು ಗೊಂದಲವನ್ನ ಸೃಷ್ಟಿಸಿಬಿಟ್ಟಿದೆ. ಇನ್ನು ಸಿದ್ದರಾಮಯ್ಯ ಅವರು ಹೇಳಿದಂತೆ ಈ ಆದೇಶವನ್ನು ಅಷ್ಟೊಂದು ಲೈಟ್ ಆಗಿ ತೆಗೆದುಕೊಳ್ಳುವಂತಲೂ ಇಲ್ಲ. ಹಾಗಾದ್ರೆ ಈ ಮೂಡಾ ಪ್ರಕರಣದಲ್ಲಿ ಹೈಕೋರ್ಟ್ ಹೇಳಿದ್ದೇನು? ಸಿದ್ದರಾಮಯ್ಯ ಅವರ ವಕೀಲರು ಸಲ್ಲಿಸಿದ ಅರ್ಜಿಯಲ್ಲಿ ಏನಿತ್ತು ಎಂಬುದನ್ನ ಎಳೆಯಾಗಿ ಬಿಚ್ಚಿಟ್ರೆ ಹೈಕೋರ್ಟ್ ತೀರ್ಪಿನಲ್ಲಿರುವ ಸತ್ಯಾಂಶವನ್ನು ಜನರು ಅರಿಯಬಹುದಾಗಿದೆ. ಇನ್ನು ಮೊದಲು ಈ ಮೂಡಾ ಹಗರಣದಲ್ಲಿ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ನೀಡಿರುವ ಬಗ್ಗೆ ಸಿದ್ದರಾಮಯ್ಯ ಅವರ ಕಡೆಯಿಂದ ಅರ್ಜಿ ಸಲ್ಲಿಕೆಯಾಗುತ್ತೆ. ಈ ಅರ್ಜಿಯಲ್ಲಿ ರಾಜ್ಯಪಾಲರು ಮೂಡಾ ಹಗರಣದಲ್ಲಿ ಪ್ರಾಸಿಕ್ಯೂಷನ್ ನೀಡಿರುವ ಅಗತ್ಯವಿಲ್ಲ, ಯಾಕೆಂದ್ರೆ ಈ ಮೂಡಾ ಪ್ರಕರಣದಲ್ಲಿ ನಾವು ಅಕ್ರಮ ನಡೆದಿಲ್ಲ ಎಂದು ಹೇಳುತ್ತಿಲ್ಲ. ಬದಲಾಗಿ ಆರೋಪ ವ್ಯಕ್ತವಾದ ಹಿನ್ನೆಲೆಯಲ್ಲಿ ನ್ಯಾಯಮೂರ್ತಿಯೊಬ್ಬರ ನೇತೃತ್ವದಲ್ಲಿ ಸೂಕ್ತ ತನಿಖೆಗೆ ನೀಡಲಾಗಿದೆ. ತನಿಖೆಯಲ್ಲಿರುವಾಗಲೇ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ನೀಡುವ ಅಗತ್ಯವೇನಿತ್ತು? ಹಾಗಾಗಿ ಅವರ ಆದೇಶವನ್ನು ವಜಾ ಮಾಡಿ ಎಂದು ಹೈಕೋರ್ಟ್ಗೆ ಸಿದ್ದರಾಮಯ್ಯವರ ಪರವಾಗಿ ಮನವಿ ಮಾಡಲಾಗಿತ್ತು. ಹೈಕೋರ್ಟ್ ಈ ಮೂಡಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಮಗ್ರ ವಿಚಾರಣೆ ನಡೆಸಿ ಮೂಡಾದಲ್ಲಿ ನಡೆದಿರುವ ಹಗರಣದಲ್ಲಿ ಜಮೀನು ಯಾರ್ದು, ಎಲ್ಲಿಂದ ಬಂತು, ಯಾರ ಹೆಸರಿಗೆ ವರ್ಗಾವಣೆಯಾಯಿತು, ಮೂಡಾದ ಪಾತ್ರವೇನು, ಸಿದ್ದರಾಮಯ್ಯ ಮತ್ತು ಅವರ ಪತ್ನಿಯ ಪಾತ್ರವೇನು, ಹೀಗೆ ಎಲ್ಲ ವಿಚಾರಗಳ ಬಗ್ಗೆ ಸಮಗ್ರ ವಿಚಾರಣೆ ನಡೆಸಿದ ಕೋರ್ಟ್ ಕೊನೆಯಲ್ಲಿ ಈ ಮೂಡಾ ಪ್ರಕರಣದಲ್ಲಿ ಅವ್ಯವಹಾರ ನಡೆದಿದೆ, ಹಾಗಾಗಿ ಈ ಪ್ರಕರಣ ಸಮಗ್ರ ತನಿಖೆ ಮಾಡಿ ಎಂದು ಹೈಕೋರ್ಟ್ ಹೇಳಿದೆ. ಈ ತೀರ್ಪಿನ ಮೇರೆಗೆ ಸಿಎಂ ಸಿದ್ದರಾಮಯ್ಯ ಟೆನ್ಷನ್ ಫ್ರೀ ಆಗಿದ್ದಾರೆ. ತನಿಖೆ ಮಾಡಿ ಅಂದರೆ ಈ ತನಿಖೆಯ ಆಯಾಮಗಳು ಹೇಗಿರುತ್ತೆ ಎಂಬುದನ್ನು ಕೂಡ ನಾವಿಲ್ಲಿ ಅರಿಯಬೇಕಾಗುತ್ತೆ. 3 ಆಯಾಮಗಳಲ್ಲಿ ಈ ತನಿಖೆ ನಡೆಯುತ್ತೆ. ಪ್ರಕರಣದ ತನಿಖೆ, ವಿಚಾರಣೆ ಮತ್ತು ಚಾರ್ಜ್ ಶೀಟ್ ಸಲ್ಲಿಕೆ. ಅಂಡರ್ ಸೆಕ್ಷನ್ 17A ಪ್ರಕಾರ ತನಿಖೆ ನಡೆಯುತ್ತದೆ. ಮೂಡಾ ಹಗರಣದಲ್ಲಿ ಯಾರೆಲ್ಲ ಏನು ಮಾಡಿದ್ದಾರೆ ಎನ್ನುವುದರ ಬಗ್ಗೆ ಸಮಗ್ರ ತನಿಖೆ ಮಾಡಲಾಗುತ್ತೆ. ಚಾರ್ಜ್ ಶೀಟ್ ಸಲ್ಲಿಕೆಗೂ ಮೊದಲು ಸಿದ್ದರಾಮಯ್ಯ ಅವರನ್ನ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ನೇರವಾಗಿ ಸಿದ್ದರಾಮಯ್ಯ ಅವರನ್ನ ವಿಚಾರಣೆ ಮಾಡಲು ಸಾಧ್ಯವಾಗಲ್ಲ. ಆಗ ಸಿದ್ದರಾಮಯ್ಯ ಅವರನ್ನ ವಿಚಾರಣೆ ಮಾಡಲು ರಾಜ್ಯಪಾಲರ ಅನುಮತಿ ಬೇಕು. ಅನುಮತಿ ಸಿಗುವವರೆಗೂ ತನಿಖಾಧಿಕಾರಿಗಳು ವೇಟ್ ಮಾಡಲೇಬೇಕಾಗುತ್ತೆ. ಇದೇ ರೀತಿ ಕುಮಾರಸ್ವಾಮಿ ಅವರ ಮೇಲಿನ ಭ್ರಷ್ಟಾಚಾರದ ಪ್ರಕರಣದಲ್ಲಿ ತನಿಖೆ ಪೂರ್ಣಗೊಳಿಸಿದ ಲೋಕಾಯುಕ್ತರು ವಿಚಾರಣೆಗಾಗಿ ರಾಜ್ಯಪಾಲರಿಗೆ ಕಳುಹಿಸಿದ್ದರು. ಇಂಗ್ಲಿಷ್ ನಲ್ಲಿ ವರದಿ ಸಲ್ಲಿಸುವಂತೆ ರಾಜ್ಯಪಾಲರು ಲೋಕಾಯುಕ್ತಕ್ಕೆ ವಾಪಸ್ ಕಳುಹಿಸಿದ್ದಾರಲ್ಲ, ಹಾಗೆಯೇ ಮೂಡಾ ಪ್ರಕರಣದ ತನಿಖೆಯು ಈ ಎಲ್ಲ ಪ್ರಕ್ರಿಯೆ ಮೂಲಕ ಸಾಗಬೇಕು. ಅದರಲ್ಲೂ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ನೀಡಿರುವ ಆದೇಶದಲ್ಲಿ ಸೆಕ್ಷನ್ 17A 218 19 PC ಸೆಕ್ಷನ್ 17A ಮಾತ್ರ ಸೀಮಿತಗೊಳಿಸಿ ಹೈಕೋರ್ಟ್ ಆದೇಶ ಮಾಡಿದ್ದರಿಂದ ರಾಜ್ಯಪಾಲರ ಆದೇಶದಲ್ಲಿರುವ 218 ಮತ್ತು 19 PC ತಿರಸ್ಕರಿಸಿದಂತಾಗಿದೆ. ಒಂದು ವೇಳೆ ಹೈಕೋರ್ಟ್ 19 PC ಅಡಿಯಲ್ಲಿ ಆದೇಶ ಮಾಡಿದ್ರೆ ಸಿದ್ದರಾಮಯ್ಯ ಅವರನ್ನ ನೇರವಾಗಿ ವಿಚಾರಣೆ ಮಾಡಬಹುದಿತ್ತು. ಯಾವುದೇ ರಾಜಭವನ, ರಾಜ್ಯಪಾಲರ ಅನುಮತಿ ಕೂಡ ಬೇಕಾಗಿರಲಿಲ್ಲ. ಆದ್ರೆ ಹೈಕೋರ್ಟ್ ರಾಜ್ಯಪಾಲರು ಹೇಳಿರುವ 218 19 PC ತಿರಸ್ಕರಿಸಿ ಕೇವಲ 17A ಪ್ರಕಾರ ತನಿಖೆಗೆ ಆದೇಶ ಮಾಡಿದೆ. ಇದರಿಂದ ಸಿದ್ದರಾಮಯ್ಯ ಅವರಿಗೆ ರಿಲೀಫ್ ಸಿಕ್ಕಂತಾಗಿದೆ. ಟೆನ್ಷನ್ ಫ್ರೀ ಆಗಿದ್ದಾರೆ. ಇವತ್ತು ಹಲವು ರಾಜಕಾರಣಿಗಳ ವಿರುದ್ಧ ವಿವಿಧ ರೀತಿಯ ಪ್ರಕರಣಗಳು ತನಿಖೆ ಹಂತದಲ್ಲಿರುವಾಗ ಅವ್ರು ಯಾರೂ ರಾಜೀನಾಮೆ ನೀಡದೇ ಇರುವಾಗ ಸಿದ್ದರಾಮಯ್ಯ ಅವರು ಮಾತ್ರ ಯಾಕೆ ರಾಜೀನಾಮೆ ನೀಡಬೇಕು ಎಂಬುದು ಕಾಂಗ್ರೆಸ್ನವರ ವಾದವಾಗಿದೆ. ಇಲ್ಲಿಂದ ಮತ್ತೆ 218 ಸೆಕ್ಷನ್ 218 BNSS ಯಾಕಂದ್ರೆ 19 PC ಆಕ್ಟ್ ನ ಅವರೇ ರಾಜ್ಯಪಾಲರೇ ತಿರಸ್ಕರಿಸಿದ್ರು. ಯಾಕಂದ್ರೆ ದೂರದಾರರು ಕೇಳಿದ್ದು 19 PC ಆಕ್ಟ್ ನಲ್ಲಿ ಕೂಡ ಕೇಳಿದ್ರು. ಅದನ್ನ ಅವರೇ ತಿರಸ್ಕಾರ ಮಾಡಿದ್ರು. ನ್ಯಾಯಾಲಯ 218 BNSS ನ್ಯೂ ಸಿವಿಲ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್, ಭಾರತೀಯ ನ್ಯಾಯ ಸಂಹಿತೆ ಅಲ್ಲ ಸಂಹಿತೆ, ಅದನ್ನ ಸಂಪೂರ್ಣ ತಿರಸ್ಕಾರ ಮಾಡಿದ್ದಾರೆ. ಇದರ ಮೇಲೆ
ಯಾವ ರೀತಿ ಹೋರಾಟ ಮಾಡಬೇಕು ಅಂತೇಳಿ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡ್ತೀನಿ. ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಮುಂದಿನ ಕ್ರಮವನ್ನ ನಿರ್ಧಾರ ಮಾಡ್ತೀವಿ. ನಾನು ನಮ್ಮ ಎಲ್ಲ ಮಂತ್ರಿಗಳು ಮತ್ತೆ PCC ಅಧ್ಯಕ್ಷರು ನಾವೆಲ್ಲರೂ ಕೂಡ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಕಾನೂನು ತಜ್ಞರ ಜೊತೆಲೂ ಕೂಡ ಚರ್ಚೆ ಮಾಡ್ತೀವಿ. ನಾವು ಬಿಜೆಪಿಯವರು ಮತ್ತು JDSನವರ ಈ ಕಾನ್ಸ್ಪಿರಸಿಗೆ ಎದುರ್ಕೊಳ್ಳಲ್ಲ ನಾನು ಯಾವತ್ತೂ ಕೂಡ. ಇವ್ರ ಸಂಚು, ಒಳ ಸಂಚು, ರಾಜಭವನ ದುರುಪಯೋಗ, ದುರ್ಬಳಕೆ, ಇದಕ್ಕೆಲ್ಲ ಎದುರ್ಕೊಳ್ಳಲ್ಲ ನಾನು. ಯಾಕಂದ್ರೆ ಕರ್ನಾಟಕದ ಜನ ನಮ್ಮ ಪಾರ್ಟಿ ಮತ್ತು ನಮ್ಮ ಜೊತೆಯಲ್ಲಿ ಇದ್ದಾರೆ. ಜನರ ಆಶೀರ್ವಾದ ನಮ್ಮ ಮೇಲಿದೆ. ಮತ್ತೆ ಮೂಡಾ ಪ್ರಕರಣ ತನಿಖೆ ಹಾದಿಯಲ್ಲಿ ಸಾಗಲಿದೆ. ಇದು ಮೂಡಾ ಪ್ರಕರಣದಲ್ಲಿ ಹೈಕೋರ್ಟ್ ನೀಡಿದ ತೀರ್ಪಿನ ಮಾಹಿತಿಯಾಗಿದೆ. ಕೆನರಾ ಪ್ಲಸ್ ನ್ಯೂಸ್, ಉತ್ತರ ಕನ್ನಡ.